ಹಾಯ್ ಹಲೋ ನಮಸ್ತೆ ಸುಜಿ ರುಚಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ತುಂಬಾನೇ ಟೇಸ್ಟಿ ಆಗಿರೋ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸೀಕ್ರೆಟ್ ಇದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನಾನೊಂದು ಅಂದಾಜ್ ಮೇಲೆ ಹಾಕೊಂತ ಇದ್ದೀನಿ. ಇಷ್ಟು ಸಾಕಾಗುತ್ತೆ. ಇದು ಕಟ್ ಮಾಡಿದ್ರೆ ಈರುಳ್ಳಿ ಹಾಕೋತಿದ್ದೀನಿ. ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ. ಸಿಂಪಲ್ ಆಗಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ. ಈಗ ಮೊಟ್ಟೆ ಹೊಡೆದು ಹಾಕೊಳ್ಳೋಣ. ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತೀನಿ. ಇವಾಗ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಏನು ಇಲ್ಲ, ಇದು ಚಿಕನ್ ಮಸಾಲಾ ಪೌಡರು. ತುಂಬ ಚೆನ್ನಾಗಿರುತ್ತೆ, ಇದನ್ನ ಹಾಕೊಳ್ಳಿ. ನಾನು ಒಂದು ಅಂದಾಜು ಒಂದು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸಾಕಿಷ್ಟು. ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್ ನೋಡಿ, ಈ ಥರ ಎಗ್ ರೈಸ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈಗ ಮಸಾಲ ಹಾಕ್ಬಿಟ್ಟು ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮಾಡಕ್ಕೆ ಅನ್ನ ಹೆಂಗಿರ್ಬೇಕಂದ್ರೆ ತುಂಬಾನೇ ಉಡುಡಿಯಾಗಿರ್ಬೇಕು ನೋಡಿ. ಈ ತರ ಸಾಫ್ಟ್ ಆಗಿ ಉಡುಡಿಯಾಗಿರ್ಬೇಕು. ಅನ್ನ ಒಡ್ದೋಗಿರ್ಬಾರ್ದು, ಮಧ್ಯದಲ್ಲಿ ಒಡ್ದೋಗಿರ್ತಾರಲ್ಲ ಆ ತರ ಹೊಡಿಬಾರ್ದು. ತುಂಬಾ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕೋತೀನಿ. ಆಪ್ಷನಲ್ ಇದು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಇದನ್ನು ಇದು ಚೆನ್ನಾಗಿರುತ್ತೆ. ವೆನಿಗರ್ ಸ್ವಲ್ಪ ಸಾಕಿಷ್ಟು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಬಿಡೋಣ. ಇವಾಗ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.